ಇವತ್ತು ನಾನು ಏನಕ್ಕೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೇನೆ ಅಂದರೆ, ನನ್ನ ವಿರುದ್ಧ ಆರೋಪಗಳು ತುಂಬ ಏನೇನೋ ಹೇಳಿ ಬಂದಿತ್ತು. ಆ ರೀತಿ ನಾನು ಯಾವುದೂ ಏನೂ ಮಾಡಿಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನಾನು ರಮಲ್ ಅವ್ರ ಜೊತೆ ಒಂದು ಫಿಲಮ್ ಅಗ್ರಿಮೆಂಟ್ ಮಾಡಿದ್ದೆ. ತೋರಿಸ್ತೀನಿ ನೋಡಿ. ಅಲ್ಲಿ 50,000 ಪೇಮೆಂಟ್ ಕೊಟ್ಟಿರಂತಿದೆ. ಆ್ಯಕ್ಚುಲಿ ನಾನು ಫುಲ್ ಪೇಮೆಂಟು ಕೂಡ ಮಾಡಿದ್ದೀನಿ. ಅವ್ರ ತಾಯಿಗೆ ಗೂಗಲ್ ಪೇ ಎಲ್ಲ ಮಾಡಿದ್ದೀನಿ ನೋಡಿ. ಆನಂತರ ನನಗೆ ಶನಿವಾರ ನೈಟು ಪೊಲೀಸರು ಮಿಡ್ ನೈಟ್ ಬಂದು 1 o'clock ಅರೆಸ್ಟ್ ಮಾಡಿದ್ರು. ಅವ್ರೇನೋ ಲೈಂಗಿಕ ಕಿರುಕುಳ ಕೊಟ್ಟಿದ್ದೀನಿ, ವಿಡಿಯೋ ಮಾಡಿದ್ದೀನಿ ಅಂತ ಆರೋಪ ಮಾಡಿದರೆ, ನಾನು ಅದು ಯಾವುದೇ ರೀತಿ ಮಾಡಿಲ್ಲ. 2023 ಆಗಸ್ಟಲ್ಲಿ ಅವರು ಬಾಂಬೆಗೆ ಮಾಡಿದ್ರು ಅಂತ ಹೇಳಿದರೆ, ಹಂಗಿದ್ದಿದ್ರೆ 2 ವರ್ಷ ಬೇಕಾಗಿರಲಿಲ್ಲ ಸರ್. ಅವತ್ತೇ ಪ್ರೂವ್ ಮಾಡ್ಬೋದು. ಸತ್ಯ ಇದನ್ನು 1 ವಾರದಲ್ಲಿ ಎಡಿಸಲ್ಲಿ ಕೊಟ್ಬಿಡ್ತಾನೆ. ಅದಾದಮೇಲೆ ಕೂಡ ನನ್ನ ಮೇಲೆ ಶೂಟಿಂಗ್ ಬನ್ನಿ ಅಂತ ಹೇಳಿದ್ರೆ, ಶೂಟಿಂಗ್ ಬನ್ನಿ ಅಂದಾಗ ಬರಲಿಲ್ಲ. ಅವಾಗ ಅಧ್ಯಕ್ಷರಿದ್ದರು, ಅವಾಗ ಸುರೇಶರ ಅಧ್ಯಕ್ಷರಿದ್ದರು. ಅವಾಗ ನಾನು ಒಂದು ಲೆಟ್ರ್ ಕೊಟ್ಟೆ, ಹಿಂಗೆ ಶೂಟಿಂಗ್ ಬರ್ಬೇಕು ಸರ್, ನಿಂತವ್ರನ್ನ ಲಾಸ್ ಆಗುತ್ತೆ ಅಂತ. ಅದಾದಮೇಲೆ ಕೂಡ ಶೂಟಿಂಗ್ ಮಾಡೋದ್ರು. ಅದಾದಮೇಲೆ ನಾನು ಅವರ ತಾಯಿ ಹತ್ರ ಮಾತಾಡಿದಾಗ ಕೆಟ್ಟ ಬದಲು ಬೈತಾರೆ. ಅವರ ನರೇಶ್ ಅಂತ ಇನ್ನೊಬ್ರು ಯಾರೋ ಇದ್ದರು. ಸರ್ ಹಿಂಗೆಲ್ಲ ಅಲ್ಲೇ ಮಾಡಿದ್ರಲ್ಲ ಅಂತ ಕೇಳಿದ್ರು. ಚೆಕ್ ವಾಪಸ್ ಕೊಡಿಸ್ತೀನಿ ಅಂತ ಹೇಳಿದ್ರು. ಬೇಕಾದ್ರೆ ರೆಕಾರ್ಡಿಂಗ್ ಕೇಳಿಸಿದ್ರು, ಕೇಳಿಸ್ತೀನಿ. ಒಂದೇ ನಿಮಿಷ ಕೇಳಿ. ಹಿಂಗೆ ಸುಮ್ಮನೆ ಆರೋಪ ಮಾಡಿದ್ರು. 2 ವರ್ಷ ಬೇಕಿತ್ತಾ? ಸುಮ್ಮನೆ ನಾವು ಸಿನಿಮಾ ನೆಕ್ಸ್ಟ್ ಮಂತ್ ರಿಲೀಸ್ ಮಾಡ್ತಿದ್ವಿ. ನಾನು ಮೊನ್ನೆ ಕೂಡ 1.5 ತಿಂಗಳಿಂದ ಬನ್ನಿ ಪ್ರಮೋಷನ್ ಮಾಡೋಣ ಅಂತ ಕರೆದಿದ್ದೆ. ನಾವೇನೂ ಮಾಡಿಲ್ಲ. ಆಮೇಲೆ ಅವ್ರು ಹಿಂಗೆ ಬೈದಿದ್ದು ಅಂತ ನಾನು ವಿಜಯನಗರ ಸ್ಟೇಷನಲ್ಲಿ NCR ಕೂಡ ಮಾಡಿಸಿದೆ. ಅವ್ರ ತಾಯಿ ಕೂಡ ನನ್ನ ಜೀವ ಬೆದರಿಕೆ ಇದೆ, ನನ್ನ ಮೇಲೆ ಬೈತಿದ್ದಾರೆ ಅಂತ ಕೂಡ NCR ಕೂಡ ಮಾಡಿಸಿದೆ. ಅದಾದಮೇಲೆ ಅವರು ಅದೇನು ಪೊಲೀಸವ್ರಿಗೆ ಅದೇನು ಕೊಟ್ಟು ಇದು ಮಾಡಿ ನನ್ನ ಮೇಲೆ ಕೊಟ್ಟರು. ಪೊಲೀಸರು ಅವ್ರು ಕರ್ತವ್ಯ ಮಾಡಿದ್ದಾರೆ. ಯಾಕಂದರೆ ಅವ್ರ ಡ್ಯೂಟಿ ಮಹಿಳೆ ಕೊಟ್ಟ ಮೇಲೆ ಅದು ಮಾಡಬೇಕು ಅಂತ. ಬಟ್ ಯಾವುದೇ ರೀತಿ ನಾನು ಒಂದೇ ಒಂದು ಕೂಡ ಮೆಸೇಜ್ ಮಾಡಿಲ್ಲ ಸರ್. ಈ ಥರ ಕೆಟ್ಟದಾಗ ಒಂದು ಮೆಸೇಜ್ ಮಾಡಿಲ್ಲ, ಒಂದು ಫೋನ್ ಮಾಡಿಲ್ಲ, ಇಲ್ಲಿ ಬನ್ನಿ ಹಂಗೇನು ಆಗಿದೆ ಸರ್. ಎಷ್ಟು ಜನ ಇದ್ದಾರೆ, ನಂಗೆ ಅಷ್ಟು ಜನ ಬೇಕಾದ್ರೆ ಹಂಗೆ ಮಾಡಿದ್ರೆ ಚಪ್ಪಲಿ ಹಿಡಿದ್ರು ಬಿಡಿ, ಅಷ್ಟು ಓಪನ್ ಆಗಿರ್ತೀನಿ. ಹೇಳಿ ಮೇಡಮ್. ಏನು ಮಾಡಿ ಮೇಡಮ್? ಯಾವ ಬೆದರಿಕೆ ಮೇಡಮ್? ಎಲ್ಲಿ ಮಾಡಿದ್ದೀನಿ ಮೇಡಮ್? ವಾಟ್ಸಪ್ ಇದೆಯಾ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ದೀನಿ, ಫೇಸ್ಬುಕ್ಕಲ್ಲಿ ಮಾಡಿದ್ದೀನ? 2 ವರ್ಷ ಬೇಕಿತ್ತು ಮೇಡಮ್ ಹಂಗೆ ಹೇಳೋಕ್ಕೆ 2 ವರ್ಷ ಬೇಕಿತ್ತು ಮೇಡಮ್. ಆಗಿದ್ರೆ ಮೇಡಮ್ ಅವತ್ತೇ ಕೊಟ್ಬಿಡ್ತಾರೆ ಮೇಡಮ್. ಇವತ್ತಾಗಿದ್ರೆ ಇವತ್ತೇ 1 ವಾರದಲ್ಲಿ ಎಡಿಸ ಕೊಡ್ತಾರೆ. ಅದಾದಮೇಲೆ ನಂದು ಬಾಂಬೆಯಿಂದ ಬಂದ್ರಲ್ಲ ಮೇಡಮ್. ಅದಾದಮೇಲೆ ನಂದು 2 ತಿಂಗಳು ಆಮೇಲೆ ಶೂಟಿಂಗ್ ಮಾಡಿದ್ರಲ್ಲ ಮೇಡಮ್. ಆಮೇಲೆ ಅವ್ರ ನಂಬರ್ ನಾನು ಬ್ಲಾಕ್ ಮಾಡ್ಕೊಂಡಿದ್ದೆ, ಅವರು ಬ್ಲಾಕ್ ಮಾಡ್ಕೊಂಡಿದ್ದೆ. ನಾನು ಆಗಸ್ಟಲ್ಲಿ ಏನಂದೆ, ಇಲ್ಲಿ ಬಂದು ಬೇಡ ಬಿಡಿ, ಏನೋ ಪಿಕ್ಚರ್ ರಿಲೀಸ್ ಪ್ರಮೋಷನ್ ಮಾಡಿ ಅಂತ ಫೋನ್ ಎತ್ತಿಲ್ಲ, ಲೆಟರ್ ಕೊಟ್ಟಿದ್ದೆ, ಅಧ್ಯಕ್ಷ ಮನವಿಗೆ ಮಾಡಿದ್ದೆ ಅಷ್ಟೇ. 2 ವರ್ಷ ಬೇಕಿತ್ತು ಮೇಡಮ್. ಒಂದು ಇದ್ರೆ ಸತ್ಯ ಇದ್ರೆ ಮೇಡಮ್ ಇಮ್ಮಿಡಿಯೇಟಾಗಿ ಕೊಟ್ಬಿಡ್ತಾರೆ. ನಾನು ಸತ್ಯವಾಗಿದ್ದೀನಿ ಮೇಡಮ್, ಅದಕ್ಕೆ ಧೈರ್ಯವಾಗಿ ಬಂದು ನಿಂತು ಮಾತಾಡೋಣ. ಸುಳ್ಳಿರೋ ಕಡೆ ಭಯ ಜಾಸ್ತಿ ಇರುತ್ತೆ ಮೇಡಮ್, ಸತ್ಯ ಇರೋ ಕಡೆ ಭಯ ಇರಲ್ಲ. ಅದೇ ಹಿಂಗೆ ಲೈಂಗಿಕ ಅಂತ ಚೆಕ್ ಬೌನ್ಸ್ ಮಾಡಿದ್ದೀನಿ, ಚೆಕ್ ಎಲ್ಲ ಪೇಮೆಂಟು ಕ್ಲಿಯರ್ ಮಾಡಿದ್ದೀನಿ. ಅದು ರೌಡಿಗಳು ಬಿಟ್ಟು ನಾನು ಇವಾಗ ಓಪನ್ ಆಗಿ ಕೇಳ್ತೀನಿ ಮೇಡಮ್, ಯಾರು ರೌಡಿಗಳಿದ್ದಾರೆ ಮೇಡಮ್ ಆ ನಂಬರ್ಗಳಿದ್ರೆ ದಯವಿಟ್ಟು ಕೊಡಿ, ಅವ್ರು ಯಾರು ಮುಖಗಳಿದ್ರೆ ದಯವಿಟ್ಟು ಕೊಡಿ. ನಾನೇ ಪೊಲೀಸವ್ರು ಕಂಪ್ಲೇಂಟ್ ಕೊಡ್ತೀನಿ. ಅವ್ರ ತಾಯಿಗೂ ಹೇಳಿದ್ದೀನಿ, ನಮ್ಮ ನಾಯಕ ನಿಟ್ಟಿಗೆ ಹಿಂಗೆ ಆಗಬಾರ್ದು, ನಾನೇ ಕೊಡ್ತೀನಿ ಅಂತಲೂ ಹೇಳಿದ್ದೀನಿ. ಇದು ಯಾರು ಬೇಕು ಅಂತ ನನ್ನಿಂದ ಸೇರಿ ಷಡ್ಯಂತ್ರ ಮಾಡ್ತಿದ್ರು ನನಗಂತೂ ಗೊತ್ತಾಗ್ತಿಲ್ಲ ಸರ್. ಫಿಲಮ್ ಸರ್ ನಾನು 2 ವರ್ಷದಿಂದ ಅವ್ರ ಹತ್ರ ನಾವು ಮಾತಾಡಿಲ್ಲ. ಫಿಲಮಲ್ಲಿ ಆಗೋಯ್ತು ನಮ್ಮದು. 2023 ಅವರು ನವಂಬರ್ ಮುಗಿಸ್ಕೊಟ್ರು. ಆಮೇಲೆ ನಾನು ಸ್ವಲ್ಪ ಒಂದು 6 ತಿಂಗಳು ಒಂದೇನೋ ಇದು ಪರ್ಸ್ನಲ್ ಆಯಿತು. ಅಮೌಂಟು ಸಿನಿಮಾ ಮಾಡೋಕ್ಕೆ ಕಷ್ಟ ಆಯಿತು. ಒಬ್ಬ ನಿರ್ಮಾಪಕ ಸರ್, ಸಿನಿಮಾ ಮಾಡೋಕ್ಕೆ ಇಲ್ಲಿಂದ ದುಡ್ಡು ತಂದಿರ್ತಾನೆ, ಕಷ್ಟಪಟ್ಟು ಚಿನ್ನ ಎಲ್ಲ ಸಾಲ ಮಾಡಿ ಮನೆ ಹತ್ರ ಸಾಲಗಾರಗಳೆಲ್ಲ ಬರ್ತಾರೆ. ಹಂಗಿರು ಸಿನಿಮಾ ಮಾಡಿ ಈ ಥರ ಮಾಡಿಸ್ಕೊಂಡು ಜೈಲಿಗೆ ಹೋಗ್ಬೇಕಾ ಸರ್? ಸಿನಿಮಾ ಮಾಡೋದೇ ತಪ್ಪ ಸರ್? ನಿರ್ಮಾಪಕ ಉಳಿಬೇಕು ಸರ್. ನಿರ್ಮಾಪಕ ಉಳಿದಿಲ್ಲ ಏನು ಸರ್ ಇದು? ಸಿನಿಮಾ ನಾವು ಎಲ್ಲಿಂದ ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ಸರ್. ಹಂಗಿದ್ರೆ ಸರ್ ನಾನು ನಿಮ್ಮ ಹತ್ರ ಒಂದೇ ಒಂದು ಹೇಳ್ತೀನಿ ಸರ್, ನಾನು ಅಷ್ಟೊಂದು ಕಿರುಕುಳ ಕೊಟ್ಟಿದ್ರೆ ಬಾಂಬೆ ಇಂಟರ್ವ್ಯೂಗೆ ಬರ್ತಿರ್ಲಿಲ್ಲ ಅವರು. ಚೇಂಬರ್ಗೆ ಒಂದು ಬೇಡ ಸರ್, ನಾನು ಬೇಡ, ಚೇಂಬರ್ ಒಂದು ಗೌರವ ಕೊಟ್ಟವ್ರು ಒಂದು ಮಾತು ಹೇಳ್ಬೋದಿತ್ತಲ್ಲ. ಹಿಂಗೆ ಮಾಡ್ತಿದ್ರು, ಒಂದು ಯಾರಿಗೂ ಹೇಳಿಲ್ಲ. ಇದು ನಮ್ಮ ಮೇಲೆ ಏಕಾಏಕಿ ಯಾರು ಷಡ್ಯಂತ್ರ ಮಾಡ್ತಿದ್ರು ಗೊತ್ತಾರೆ ಸರ್. ನಿರ್ಮಾಪಕನ ಉಳಿಸಿ ಸರ್. ಹಿಂಗಾದ್ರೆ ಸರ್ ನಿರ್ಮಾಪಕ ಭಯ ಬಂದ್ಬಿಡುತ್ತೆ. ಏನೂ ಮಾಡಿದೆ ಈ ಥರ ಜೈಲಿಗೆ ಹೋಗ್ಬೇಕು, ಇದೆಲ್ಲ ಯಾರಿಗೆ ಸರ್? ಇದೆಲ್ಲ ಮಾಡಿದ್ರೆ ಸರ್ 2 ವರ್ಷ ಬೇಕಿತ್ತು ಸರ್. ಯಾರು ತಪ್ಪು ಮಾಡಿದ್ರೆ ಇಮ್ಮಿಡಿಯೇಟಾಗಿ ಒಂದು ದಿವಸ ಕೊಡ್ತಾರೆ. ಇವಾಗ ನಾನು ನಿಮ್ಮ ಮೇಲೆ ಮಾಡಿದ್ರೆ ಅಟ್ಯಾಕ್ ಸರ್, ಇಮ್ಮಿಡಿಯೇಟಾಗಿ ಕೊಡ್ತಿರಲ್ಲ. 1 ವಾರ ಭಯ ಆಯಿತು, 1 ವಾರವಾಗಿ ಕೊಡ್ತೀರಾ ಇಲ್ಲ? ಚೇಂಬರ್ ಏನೊಂದು ಮಾಡ್ಬೋದಿತ್ತಲ್ಲ ಸರ್. 2 ವರ್ಷ ಆಮೇಲೆ ನಾನು ರಿಲೀಸ್ ಆಗೋ ಟೈಮಲ್ಲಿ ಮಾಡಿದ್ರೆ ನನ್ನ ಸಿನಿಮಾ ಆಯಿತು, ನನ್ನ ಫ್ಯಾಮಿಲಿ ನನ್ನ ಹೆಂಡತಿ ಸೂಸೈಡ್ ಮಾಡ್ಕೊಂಡು ಹೋಗಿದ್ದು, ನಮ್ಮ ಅಪ್ಪ ಅಮ್ಮನಿಗೆ ಹುಷಾರಿಲ್ಲ, ಅವ್ರನ್ನೆಲ್ಲ ಯಾರು ಕೇರ್ ಮಾಡ್ತಾರೆ ಸರ್? ಮನವಿ ಮೊನ್ನೆ ಮಾಡಿದ್ವಿ. ಇವಾಗ ಅಧ್ಯಕ್ಷರು ಕೂಡ ಮಾತಾಡ್ತಾರೆ, ಅವರು ಹೇಳ್ತಾರೆ, ಅವರು ಕೂಡ ಒಂದು ಲೆಟರ್ ಮಾಡ್ತಿದ್ದಾರೆ ಈ ಥರ. ಯಾಕಂದ್ರೆ ನಿರ್ಮಾಪಕರು ಹಿಂಗೆ ಆಗಬಾರ್ದು, ನಾಳೆ ಹಿಂಗಾದ್ರೆ ನಿರ್ಮಾಪಕರು ಎಲ್ಲಿ ಹೋಗ್ತಾರೆ ಮೇಡಮ್? ಇದ್ರೆ ಮೇಡಮ್ 2 ವರ್ಷ ಬೇಕಿತ್ತು ಮೇಡಮ್. ಒಬ್ರು ಸತ್ಯ ಒಂದು ಕೇಳ್ತೀನಿ ನಿಮ್ಮ ಹತ್ರ. ಇದ್ರೆ ಒಂದು ಏನಾದ್ರು ನಿಮ್ಗಾರು ಒಂದು ಎವಿಡೆನ್ಸ್ ಕೊಡ್ಬೋದಿತ್ತಲ್ಲ, ನಾನು ಮೆಸೇಜ್ ಮಾಡಿದ್ದೀನಿ, ಬ್ಲಾಕ್ ಮೇಲ್ ಮಾಡಿದ್ದೀನಿ ಅಂತ. ನಿಮ್ಗಾರು ಒಂದು ಅಟ್ಲೀಸ್ಟ್ ಕಳಿಸ್ಬೋದಿತ್ತಲ್ಲ ಮೇಡಮ್. ಇಷ್ಟೆಲ್ಲ ಹೇಳಿದ್ರೆ ನಿಮ್ಗೊಂದು ನೋಡಿ ಒಂದು ಮೆಸೇಜ್ ಮಾಡಿದ್ರೆ ಅಂತ ಕಳಿಸ್ಬೋದಿತ್ತಲ್ಲ ಮೇಡಮ್. ಈ ಹಿಂದೆ ಕೂಡ ಚೇಂಬರಿಗೆ ಬಂದಿದ್ರಿ, ಏನೋ ಸಂಧಾನ ಮಾಡುವಂತ ಕೆಲಸ ಏನೋ ಮಾಡಿದ್ರಂತೆ, ಹೌದಾ? ಹಿಂದೆ ಸಂಧಾನ ಏನಾಗಿಲ್ಲ ಮೇಡಮ್. ಹಿಂದೆ ಅಲ್ಲಿ ಫಿಲಮ್ ಶೂಟಿಂಗ್ ಬನ್ನಿ ಅಂತ ಹೇಳಿದ್ರು. ಸುರೇಶ್ ಸರ್ದಾಗ ಬರಲಿಲ್ಲ. ಅವಾಗ ಆ ಟೈಮಲ್ಲಿ ನನ್ನ ಮೇಲೆ ಅಲ್ಲೇ ಆಗಿತ್ತು. ಅವಾಗ ಆಯ್ತಪ್ಪ ಶೂಟಿಂಗ್ ಮಾಡೋ ಅಂತ ಕಳಿಸಿದ್ರು. ಅವಾಗಲೂ ಕೊಡ್ಬೋದಿತ್ತಲ್ಲ ಮೇಡಮ್, ಶೂಟಿಂಗ್ ಮಾಡ್ಬೇಕಾರೆ ಅವಾಗಲೂ ಹೇಳ್ಬೋದಿತ್ತಲ್ಲ ಹಿಂಗೆ ಮಾಡಕ್ಕೆ ಬಂದಿದ್ರು ಅಂತ. ಏನು ಹೇಳಿದ್ದೆ? ಇವಾಗ ಏಕಾಏಕಿ ನನ್ನ ಮೇಲೆ ಯಾರು ಷಡ್ಯಂತ್ರ ಮಾಡಿದ್ರು ಗೊತ್ತಿಲ್ಲ ನನಗೆ.
ನನಗಂತೂ ಗೊತ್ತಾಗ್ತಿಲ್ಲ ಸರ್. ನಿರ್ಮಾಪಕರು ಉಳಿಬೇಕು ಸರ್. ಅನ್ನೋದು ಮೀನ್ಸ್ ಎಲ್ಲಿಂದ ಕಷ್ಟಪಟ್ಟು ತಂದಿರ್ತೀವಿ ಸರ್. ಎಲ್ಲರೂ ಟೆಕ್ನಿಷಿಯನ್ಗಳು ಪೇಮೆಂಟ್ ಹೋಗಿರುತ್ತೆ, ನಮ್ಗೆ ಹಿಂಗೆ ಆಗ್ಬಿಟ್ರೆ ಸರ್ ಎಷ್ಟು ಭಯ ಆಗೋದು ಸರ್. ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತು ಸರ್ ನಮಗೆ. ಸಾಲ ಸವಲತ್ತಂದು ಮಾಡಿರ್ತೀವಿ, ಒಬ್ಬರು ₹1 ಕೊಡಲ್ಲ. ಇವಾಗೆಲ್ಲ ನಮ್ಮ ಮೇಲೆ ನೆಗೆಟಿವ್ ಬರುತ್ತೆ. ಬಟ್ ದೇವ್ರ ದಯಿಂದ ಪಿಕ್ಚರ್ ಅಂತೂ ತುಂಬ ಚೆನ್ನಾಗಿದೆ. ಅದಂತೂ ಅದಕ್ಕೆ ಅಧ್ಯಕ್ಷ ಹತ್ರ ಹೇಳಿದ್ದೀನಿ ಸರ್, ಒಂದು ಕ್ಲಿಯರ್ ಮಾಡಿಬಿಡಿ, ನಮ್ಮ ಪ್ರಮೋಷನ್ ನಾವು ಮಾಡ್ಕೋತೀವಿ, ನಮ್ಮ ಸಿನಿಮಾ ನಮ್ಗೆ ಚೆನ್ನಾಗಿದೆ. ಯಾರಿಲ್ಲ ಅಂದ್ರೆ ನಮ್ಮ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಜನ ನೋಡ್ತಾರೆ. ಸಿನಿಮಾ ಚೆನ್ನಾಗಿ ಮಾಡಿಲ್ಲ ಅಂತ ನೋಡಲ್ಲ, ಅಷ್ಟೇ ಸತ್ಯ ಸರ್ ಇರೋದು. ಹಾಂ, ಅಧ್ಯಕ್ಷರು ಅದನ್ನೆಲ್ಲ ಲೆಟರ್ ಕಳಿಸ್ತಾರಂತೆ. ಅದು ಅವ್ರೇನಾದ್ರು ರಿಪ್ಲೈ ಮಾಡಿಲ್ಲ ಅಂದರೆ ಮಹಿಳಾ ಸಂಘಕ್ಕೂ ಹೋಗುತ್ತೆ. ಯಾಕಂದರೆ ಸರ್ ಒಬ್ಬರು ಅನ್ಯಾಯ ಆಗ್ಬಾರ್ದು ಸರ್, ನೋಡಬೇಕು. ಯಾಕಂದರೆ ಸುಮ್ಮನೆ ಏನು ಗೊತ್ತಿಲ್ಲದೆ ಏನೋ ಮಾಡ್ಬಿಡೋದಲ್ಲ ಸರ್. ಚೇಂಬರ್ಗೆ ಒಂದು ಮನವಿ ಕೊಡ್ಬೋದಿತ್ತಲ್ಲ ಸರ್, ನಾನು ಅಷ್ಟೇ ಕೇಳೋದು ರಿಕ್ವೆಸ್ಟ್ ಆಗಿ. ಯಾಕಂದರೆ ಸರ್ ಅಲ್ಲಿ ನೋಡಿದ್ದೀನಿ ಸರ್, ಜೈಲು ಅಂದರೆ ಅಷ್ಟು ಈಸಿ ಅಲ್ಲ ಸರ್. ಯಾಕಂದರೆ ಸರ್ ಜೈಲು ಅಂದರೆ ಎಷ್ಟು ಕಷ್ಟ ಇದೆ ಗೊತ್ತು ಸರ್. ನಾನು ಕಣ್ಣಾರೆ ನೋಡಿದ್ದೀನಿ ಸರ್. ಇನ್ನೊಂದು ಸತ್ಯ ಹೇಳ್ಬೋದು ಸರ್, ನನ್ನ ಕ್ವಾರಂಟೈನ್ ಸೆನ್ನಲ್ಲಿ ದರ್ಶನ್ ಸರ್ 1ನಲ್ಲಿದ್ದರು, ನಾನು 3ಯಲ್ಲಿದ್ದೆ. ಅವ್ರಿಗೂ ಪಾಪ ಏನು ಎಷ್ಟು ನರಕ ಇದೆ ಅಂದರೆ ಸರ್, ತುಂಬ ಸೊಳ್ಳೆ. ಆಮೇಲೆ ಬ್ಯಾಟ್ ಸರ್, ಅದು ಬೆಡ್ಶೀಟ್ ಒಂಥರ ಹೆಂಗಿದೆ ಅಂದರೆ ಊಟ ಪಾಪ 7 ಜೈಲು ಊಟ. ಪಾಪ ಅವ್ರು ಎಷ್ಟು ನರಕ ಅನ್ಬಿಸಿದ್ರು. ಜೈಲು ಅಂದರೆ ಸುಮ್ಮನೆ ಅಲ್ಲ ಸರ್, ತುಂಬ ನರಕ ಇದೆ ಅಲ್ಲಿ. ಹೇಳೋಷ್ಟು ಈಸಿ ಅಲ್ಲ ಸರ್. ಸುಮ್ಮನೆ ಅಲ್ಲಿ ಎಷ್ಟು ಕಷ್ಟ ಇದೆ ಸರ್. ನಾನು ನೋಡಿದೆ ಸರ್, ದರ್ಶನ್ ಸ್ವಲ್ಪ ಬೆನ್ನು ಅಂತ ಓಡಾಡ್ತಿರ್ತಾರೆ ಸರ್, ತುಂಬ ನೋವಿದೆ ಅವ್ರಿಗೂ. ನಮಗೆ ಪಾಪ ಅಲ್ಲಿ ಫೋನ್ ಮಾಡೋಕೆ ಹೋದ್ರು ಕೂಡ ಪೊಲೀಸರು ವೀಡಿಯೋ ಮಾಡ್ಕೊಂಡು ಬರ್ತಾರೆ. ಬೆಳಗ್ಗೆ ಟಿಫನ್ ಮಾಡೋರು ಕೂಡ ವೀಡಿಯೋ ಇರುತ್ತೆ, ಅವ್ರದ್ದು ರೆಕಾರ್ಡ್ ಮಾಡ್ತಿರ್ತಾರೆ. ಬೆಳಗ್ಗೆ 7 ಟಿಫನ್ ಬಂದರೂ ಕೂಡ ಪೊಲೀಸರು ರೆಕಾರ್ಡ್ ಮಾಡ್ತಿರ್ತಾರೆ. ಅವ್ರು ಯಾರು ಲಾಯರ ವೈಫ್ ಬಂದರೂ ಕೂಡ ವೀಡಿಯೋ ಮಾಡ್ಕೊಂಡೇ ಕರ್ಕೊಂಡು ಹೋಗ್ತಾರೆ. ಆದರೂ ವೀಡಿಯೋ ಅಲ್ಲಿ ಫೋನ್ ಮಾಡೋಕ್ಕೆ ಬಂದರೆ ರೈಟ್ ಸೈಡಲ್ಲಿ ಚಾಮುಂಡೇಶ್ವರಿ ತಾಯಿ ಇದೆ. ದರ್ಶನ್ ಸರ್ ಅದನ್ನ ಚಾಮುಂಡೇಶ್ವರಿ ತಾಯಿ ಯಾವಾಗಲೂ ಕೈ ಮುಗಿದು ಬೇಡ್ಕೊತಾರೆ. ನಾನು ಇವತ್ತು ನೋಡಿದಾಗ ತುಂಬ ಅಯ್ಯೋ ಅನಿಸ್ತು. ಅಂತ ದೊಡ್ಡ ನಟನ ಆಗಬಾರ್ದಿತ್ತು. ದೇವರು ಚಾಮುಂಡೇಶ್ವರಿ ತಾಯಿ ನಿಜವಲ್ಲೂ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ ಸರ್. ಸರ್ ಸಿನಿಮಾ ರೆಡಿ ಇದೆ ಸರ್, ಸಿನಿಮಾ ರಿಲೀಸ್ ಮಾಡ್ಬೇಕು ಸರ್. ಅದಕ್ಕೆ ರೆಡಿ ಇತ್ತು, ಬನ್ನಿ ಅಂತ ಹೇಳಿದ್ರೆ ಹಿಂಗೆಲ್ಲ ಆಗೋಯ್ತು. ಇವಾಗ ನಾವು ಎಲ್ಲರ ಹತ್ರ ಡಿಸ್ಕಸ್ ಮಾಡಿ ಯಾವ ಡೇಟ್ ನೋಡ್ಕೊಂಡು ಮಾಡಬೇಕು. ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸರ್. ನಿಜವಲ್ಲೂ ನೋಡಿ, ಸಿನಿಮಾ ನೋಡಿದ್ರೆ ನೀವು ಹೇಳ್ತೀರಿ ತುಂಬ ಚೆನ್ನಾಗಿ ಬಂದಿದೆ ಅಂತ. ಈವನ್ ಈ ಪ್ರೊಸೆಸಿಂಗ್ ಎಲ್ಲ ನೋಡಿದ್ರೆ ಎಲ್ಲೋ ಪ್ರಚಾರಕ್ಕೆ ಹೀರೋಯಿನ್ ಬರ್ತಾ ಇಲ್ಲ ಅಂತ ಈ ತರ ಗಿಮಿಕ್ ಮಾಡ್ತಿದಾರ ಅನ್ನೋ. ಇಲ್ಲ ಮೇಡಮ್, ನಾನು ಯಾರ ಮೇಲೆ ಸುಮ್ಮನೆ ಯಾರು ಮೇಡಮ್ ಪೊಲೀಸ್ ಸ್ಟೇಷನ್ ಜೈಲಿಗೆ ಹೋಗ್ತಾರೆ ಮೇಡಮ್, ಹುಚ್ಚಿಡೋದು ಮೇಡಮ್. ಅದೇನು ಒಳ್ಳೆ ರಜಾಟ ಮೇಡಮ್ ಹೋಗೋಕ್ಕೆ. ಅಲ್ಲಿ ಹೋದ್ರೆ ಮೇಡಮ್ ನರಕ ಅಂದರೆ ನರಕ ಮೇಡಮ್. ಸೊಳ್ಳೆ ಫುಲ್ಲು, ನಿದ್ದೆ ಬರಲ್ಲ ಮೇಡಮ್, ಮೆಂಟಲಿ ಡಿಪ್ರೆಸ್ ಆಗಿಬಿಡ್ತಾರೆ ಮೇಡಮ್. ಅಲ್ಲಿ ನೋಡಿದೀವಲ್ಲ ಮೇಡಮ್, ಅಲ್ಲಿ ಒಬ್ಬರಲ್ಲ ಹಲವಾರು ಕೈದಿಗಳು ಇರ್ತಾರೆ. ನಮ್ಗೆ ಏನೂ ಗೊತ್ತಿರಲ್ಲ, ಇಮ್ಮಿಡಿಯೇಟಾಗಿ ಟೆನ್ಷನ್ ಆಗ್ಬಿಡುತ್ತೆ ನಮಗೆ. ಏನೂ ಮಾಡಿದ್ರೆ ಕುತ್ಕೊಬೇಕಂದ್ರೆ ಮಾಡಿದರೆ ಪರವಾಗಿಲ್ಲ ಮೇಡಮ್, ಏನೂ ಮಾಡಿದ್ರೆ ಸುಮ್ಮನೆ ಕುತ್ಕೋಬೇಕಂದ್ರೆ ಏನು ಹೇಳೋದು ಹೇಳಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು.